ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಕಾಂಗ್ರೆಸ್ ಸರ್ಕಾರದಿಂದ ದ್ರೋಹ. ಬಿಜೆಪಿ ಜಿಲ್ಲಾಧ್ಯಕ್ಷ ಸೇಕಲ್ ರಾಮಚಂದ್ರಗೌಡ ಉಗ್ರ ಆಕ್ರೋಶ. ರಾಜ್ಯದಾದ್ಯಂತ ಉತ್ತಮ ಮಳೆಯಾಗಿ ಕೆರೆ ಕಟ್ಟೆಗಳು ಹಾಗೂ ಜಲಾಶಯಗಳು ಭರ್ತಿಯಾಗುತ್ತಿದ್ದರೂ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ತೀವ್ರ ಬರಗಾಲ ಎದುರಾಗಿದೆ. ರೈತರು ಸಾಗುವಳಿ ಮಾಡಲು ಸಾಧ್ಯವಾಗದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆದರೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾತ್ರ ಈ ಎರಡೂ ಜಿಲ್ಲೆಗಳ ಬಗ್ಗೆ ತೀವ್ರ ತಾರತಮ್ಯ ಎಸಗುತ್ತಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸೇಕಲ್ ರಾಮಚಂದ್ರಗೌಡ ಗಂಭೀರ ಆರೋಪ ಮಾಡಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಟು ಶಬ್ದಗಳಿಂದ ವಾಗ್ದಾಳಿ ನಡೆಸಿದರು. ರಾಜಧಾನಿ ಬೆಂಗಳೂರಿಗೆ ಅತ್ಯಂತ ಸಮೀಪದಲ್ಲಿರುವ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಮಳೆಯಾಗದೆ ಭೀಕರ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರ ಅಧಿಕಾರಕ್ಕೆ ಬಂದು 3.5 ತಿಂಗಳು ಕಳೆದರೂ ಈ ಭಾಗಕ್ಕೆ ಸೂಕ್ತ ಮಂತ್ರಿ ಸ್ಥಾನ ನೀಡದೆ ದ್ರೋಹ ಎಸಗಲಾಗಿದೆ. ಉಸ್ತುವಾರಿ ಸಚಿವರಿಲ್ಲದ ಕಾರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಖುದ್ದಾಗಿ ಎರಡೂ ಜಿಲ್ಲೆಗಳಿಗೆ ತಕ್ಷಣ ಭೇಟಿ ನೀಡಿ ರೈತರ ಸಂಕಷ್ಟ ಆಲಿಸಬೇಕು. ತಕ್ಷಣ ಪರಿಹಾರ ನೀಡದಿದ್ದರೆ ಬಿಜೆಪಿ ಮತ್ತು ಎನ್ಡಿಎ ಒಕ್ಕೂಟದ ವತಿಯಿಂದ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಇದೇ ವೇಳೆ ಬರಗಾಲ ನಿರ್ವಹಣೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಕ್ಕೆ ಜನರು ಬೇಸತ್ತಿದ್ದಾರೆ. ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿ-ಜೆಡಿಎಸ್ ಮೈತ್ರಿಕೂಟ ಭಾರೀ ಬಹುಮತದೊಂದಿಗೆ ಜಯಗಳಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ ಅವರು, ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ತಂದಿರುವ ಮಹಿಳಾ ಮೀಸಲಾತಿ ಹಾಗೂ ಕ್ಷೇತ್ರ ಪುನರ್ವಿಂಗಡಣೆ ಮಸೂದೆಯನ್ನು ಮುಕ್ತಕಂಠದಿಂದ ಸ್ವಾಗತಿಸಿದರು. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ. ಕಳೆದ ಸುಮಾರು ಎಲೆಕ್ಷನ್ಗಳಲ್ಲಿ 20,000 30,000 ಮಾತ್ರ ಇತ್ತು ಮತದಾರರ ಸಂಖ್ಯೆ. ಆದರೆ ಕಳೆದ ಚುನಾವಣೆಯಲ್ಲಿ 1 ಲಕ್ಷವರೆಗೂ ಹೆಚ್ಚಾಗಿತ್ತು. ಆದರೆ ವಿಶೇಷವಾಗಿ ಈ ಬಾರಿ ಈ ಚುನಾವಣೆಗೆ 1,75,000ಕ್ಕಿಂತ ಮೀರಿ ಇವತ್ತು ಜಾಸ್ತಿ ಆಗ್ತದೆ. ಹತ್ರ 2 ಲಕ್ಷ ಮತದಾರರು ಆಗ್ತಕ್ಕಂಥ ನಿರೀಕ್ಷೆ ಇದೆ. ಇಡೀ ಕ್ಷೇತ್ರ ದೊಡ್ಡ ಕ್ಷೇತ್ರ ಇರೋದ್ರಿಂದ ಎನ್ಡಿಎ ಅಭ್ಯರ್ಥಿಯಾಗಿರ್ತಕ್ಕಂಥ ಸುರೇಶ್ ಅಣ್ಣವರು ಇಡೀ ಕ್ಷೇತ್ರದಲ್ಲಿ ಓಡಾಡ್ತಕ್ಕಂಥ ಕೆಲಸ ಈಗಾಗಲೇ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಬಿಜೆಪಿಯ ಕಟ್ಟಾಳ್ ಅವರು ಯುವಮೋರ್ಚಾದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಪಕ್ಷದ ಏನು ಇಷ್ಟು ಸುಮಾರು 20-30 ವರ್ಷದಿಂದ ಬಿಜೆಪಿ ಪಕ್ಷದಲ್ಲಿ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥವ್ರಿಗೆ ಈ ಬಾರಿ ಅವರಿಗೆ ಟಿಕೆಟ್ ಕೊಡ್ತಕ್ಕಂಥ ಘೋಷಣೆ ಆಗಿದೆ. ಅವರು ಕೂಡ ವಿದ್ಯಾವಂತರು, ಸಾಕಷ್ಟು ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾ ಇದ್ದಾರೆ. ಸಾಕಷ್ಟು ಜನಕ್ಕೆ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡ್ತಕ್ಕಂಥದ್ದು, ಸಾಕಷ್ಟು ಯುವಕರಿಗೆ ಎಂಪ್ಲಾಯ್ಮೆಂಟ್ ಕೊಡ್ತಕ್ಕಂಥ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅವರ ಒಂದು ಆಸಕ್ತಿ ಈ ಪದವೀಧರರ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಬೇಕು. 5 ಜಿಲ್ಲೆಗಳಲ್ಲಿ ನನ್ನ ಕೈಯಲ್ಲಿ ಎಷ್ಟಾದರೂ ಅಷ್ಟು ಶಕ್ತಿಗೆ ಮೀರಿ ಮುಂಬರುವ ದಿನಗಳಲ್ಲಿ ಬಿಜೆಪಿ ಸರ್ಕಾರ ಬರೋದು ಖಚಿತ. ಶಕ್ತಿ ಮೀರಿ ಕೆಲಸ ಮಾಡ್ತೀನಿ ಅಂತಕ್ಕಂಥದ್ದು ಆಸಕ್ತಿ ಇರ್ತಕ್ಕಂಥ ಕ್ಯಾಂಡಿಡೇಟು. ಅವ್ರಿಗೆ ಎಲ್ಲರೂ ಕೂಡ ವಿದ್ಯಾವಂತರಿರ್ತಕ್ಕಂಥ, ಪ್ರಬುದ್ಧರಿರ್ತಕ್ಕಂಥ ಚುನಾವಣೆ ಇದು. ವಿದ್ಯಾವಂತರಿರ್ತಕ್ಕಂಥ ಮತದಾರರು ಎಲ್ಲರೂ ಕೂಡ ಏನು ಇಡೀ ದೇಶದಲ್ಲೇ ಮೋದಿಜಿಯವರ ಬಿಜೆಪಿಯ ಪಕ್ಷದಲ್ಲಿ ಏನು ಇಡೀ ಪ್ರಪಂಚದಲ್ಲೇ ಭಾರತನ ಎತ್ತಿ ನೋಡ್ತಕ್ಕಂಥ ಏನು ಬಿಜೆಪಿ ಪಕ್ಷ, ಮೋದಿಜಿಯವರ ಸರ್ಕಾರ, ಅವರಿಗೆ ಕೈ ಬಲಪಡಿಸ್ಬೇಕು ಅಂತೇಳಿ ಇವತ್ತು ನಮ್ಮ ಕ್ಯಾಂಡಿಡೇಟ್ನ ಎಲ್ಲರೂ ಕೂಡ ಗೆಲ್ಲಿಸಿ ಮುಂಬರುವ ದಿನಗಳಲ್ಲಿ ಎಲ್ಲ ವಿದ್ಯಾವಂತರು ಅವರಿಗೆ ಕೈ ಜೋಡಿಸಿ ಗೆಲ್ಲಿಸಿ ಮುಂಬರುವ ದಿನಗಳಲ್ಲಿ 5 ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಕುಂದುಕೊರತೆಗಳಿಗೆ ಅವರು ಹೆಗಲು ಕೊಟ್ಟು ಕೆಲಸ ಮಾಡ್ತಕ್ಕಂಥ ವಿಶ್ವಾಸ ಇದೆ. ಮಾಡ್ತೀವಿ ಅಂತ ಅವರು ಒಂದು ಸಾಕಷ್ಟು ಈಗಾಗಲೇ ಒಂದು ಪ್ರಣಾಳಿಕೆಯನ್ನು ಮಾಡ್ತಾ ಇದ್ದಾರೆ. ಮುಂಬರುವ 2 ತಿಂಗಳಲ್ಲಿ 2.5 ತಿಂಗಳಲ್ಲಿ ಎಲೆಕ್ಷನ್ ಮುಗೀತದೆ. ಹಂಗಾಗಿ ಸಾಕಷ್ಟು ದೊಡ್ಡ ಕ್ಷೇತ್ರದಿಂದ ಅವರು ಓಡಾಡೋಕ್ಕೆ ಆಗೋದಿಲ್ಲ. ಹಂಗಾಗಿ ಇಡೀ ನಮ್ಮ ಬಿಜೆಪಿಯ ಕಾರ್ಯಕರ್ತರು ಎಲ್ಲರೂ ಕೂಡ ಎಲ್ಲ ಮತದಾರರ ಹತ್ರ ಹೋಗಿ ಅವರೇ ಒಂದು ಕ್ಯಾಂಡಿಡೇಟ್ ಅಂತಕ್ಕಂಥ ಮತಯಾಚನೆ ಮಾಡಬೇಕಂತ ನಾನು ಈಗಾಗಲೇ ರಿಕ್ವೆಸ್ಟ್ ಮಾಡಿದ್ದೆ. ಮತದಾರರು ಕೂಡ ರಿಕ್ವೆಸ್ಟ್ ಮಾಡ್ತೀನಿ, ಪ್ರಬುದ್ಧರು ಹಾಗೂ ವಿದ್ಯಾವಂತರು ಇರ್ತಕ್ಕಂಥ ಒಂದು ನಮ್ಮ ಕ್ಯಾಂಡಿಡೇಟ್ನ ಅವ್ರನ್ನ ಗುರುತಿಸಬೇಕು, ಅವರಿಗೆ ಮತ ಕೊಡಬೇಕಂತ ಈ ಮೂಲಕ ನಾನು ವಿನಂತಿಯನ್ನು ಮಾಡ್ಕೊತೀನಿ.
ಧನ್ಯವಾದಗಳು. ನಮ್ಮ ಜಿಲ್ಲೆಯ ಅಧ್ಯಕ್ಷರು ಆತ್ಮೀಯರಂಥ ರಾಮಚಂದ್ರಗೌಡ ಸರ್ ಅವರೇ ಮತ್ತು ಎಲ್ಲ ನನ್ನ BJPಯ ಮುಖಂಡರೇ, ಮಾರ್ಚ್ 10ನೇ ತಾರೀಕು ಭಾರತೀಯ ಜನತಾ ಪಕ್ಷ ಮತ್ತು JDS ಎರಡೂ ಸೇರಿ NDA ಅಭ್ಯರ್ಥಿಯಾಗಿ ನನ್ನ ಘೋಷಣೆ ಆಯಿತು. ಘೋಷಣೆ ಆದ ನಂತರ ಇಡೀ ಕ್ಷೇತ್ರದಲ್ಲಿ ಎಲ್ಲ ಕಡೆ ಪ್ರವಾಸ ಮಾಡ್ತಾ ಇದ್ದಾನೆ. ತುಂಬ ಅಭೂತಪೂರ್ವವಾದಂಥ ಒಂದು ಸ್ಪಂದನೆ ಪದವೀಧರರು ಮತ್ತು ಶಿಕ್ಷಕರ ಮಿತ್ರರು ಸಿಗ್ತಾ ಇದೆ. ಅದೇ ರೀತಿ ಈ ಚುನಾವಣೆಗೆ ಸಂಬಂಧಪಟ್ಟಂಗೆ ವಿದ್ಯಾರ್ಥಿಗಳಿಗೆ, ಪದವೀಧರ ಬಂಧುಗಳಿಗೆ, ಶಿಕ್ಷಕರಿಗೆ ಸರ್ಕಾರದಿಂದ ಏನೆಲ್ಲ ಆಗ್ತಾ ಇದೆ, ತೊಂದರೆಗಳಾಗ್ತಾ ಇದೆ, ಅವುಗಳನ್ನು ಧ್ವನಿಯಾಗಿ ವಿಧಾನ ಪರಿಷತ್ನಲ್ಲಿ ಪರಿಣಾಮವಾಗಿ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ಮಾತನ್ನು ನಮ್ಮೆಲ್ಲ ಪದವೀಧರ ಬಂಧುಗಳಲ್ಲಿ ವಿನಂತಿ ಮಾಡಿದಾಗ ತುಂಬ ಒಳ್ಳೆ ರೀತಿಯ ಸ್ಪಂದನೆ ಸಿಗ್ತಾ ಇದೆ. ಇವತ್ತಿನ ಈ ಸರ್ಕಾರ ನಿಮಗೆ ಗೊತ್ತಿದೆ, ಕಾಂಗ್ರೆಸ್ನ ಭ್ರಷ್ಟ ಸರ್ಕಾರ. ಲೋಕಸೇವಾ ಆಯೋಗದ ಅಧ್ಯಕ್ಷರಾದಂಥ ಶಿವಶಂಕರಪ್ಪ ಸೌಕಾರ್ ಅವರೇ ಒಬ್ಬ ಪ್ರತಿಭಾನ್ವಿತ ಪದವೀಧರನಿಗೆ ಸಿಗಬೇಕಾದಂಥದ್ದು ಅವಕಾಶನ ತನ್ನ ಮಗಳಿಗೆ 40,000 ರೂಪಾಯಿಗೆ ಅವರು ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸಿ ಕೆಲಸ ಕೊಟ್ಟು ಹೈಕೋರ್ಟ್ ಚೀಮಾರಿ ಹಾಕೋ ಮಟ್ಟಕ್ಕೆ ಬಂದಿದೆ ಅಂತ ಹೇಳಿದ್ರೆ ಇದೊಂದು ಸಣ್ಣ ಉದಾಹರಣೆ. ಇದು ಎಷ್ಟು ನಮ್ಮ ಪದವೀಧರರಿಗೆ ಇವತ್ತಿನ ಸರ್ಕಾರಗಳು ಅನ್ಯಾಯ ಮಾಡ್ತಾ ಇದೆ, ಅವುಗಳ ಪರವಾಗಿ ಪರಿಣಾಮಕಾರಿಯಾಗಿ ಧ್ವನಿ ಎತ್ತಲಿಕ್ಕೆ ವಿಧಾನ ಪರಿಷತ್ನಲ್ಲಿ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿದಾಗ ತುಂಬ ಒಳ್ಳೆಯ ಸ್ಪಂದನೆ ಸಿಕ್ತು. ಅದೇ ರೀತಿ ನಾನು ನಿನ್ನೆ ಚಿಂತಾಮಣಿ, ಬಾಗೇಪಲ್ಲಿ ಪ್ರವಾಸ ಮುಗಿಸಿ ಇವತ್ತು ಶಿಡ್ಲಘಟ್ಟಕ್ಕೆ ಬಂದು ಬೆಳಗಿನ ಒಂದು 14-15 ಶಾಲೆಗಳನ್ನ ವಿಸಿಟ್ ಮಾಡಿದಾಗ ತುಂಬ ಒಳ್ಳೆ ರೆಸ್ಪಾನ್ಸು ಎಲ್ಲ ಕಡೆಗೂ ಸಿಕ್ಕಿದೆ. ಎಲ್ಲ ರೆಸ್ಪಾನ್ಸ್ ನೋಡಿದ್ರೆ ಭಾರತೀಯ ಜನತಾ ಪಕ್ಷ ಮತ್ತು JDSನ NDA ಅಭ್ಯರ್ಥಿಗೆ ಕಳೆದ 10 ಚುನಾವಣೆಗಳಲ್ಲೂ ಸಹ NDAನಲ್ಲಿ ಗೆದ್ದಿರೋಂಥ 8 ಸಾರಿ BJP ಗೆದ್ದಿದೆ, 2 ಸಾರಿ JDS ಗೆದ್ದಿದೆ. 11ನೇ ಚುನಾವಣೆಯಲ್ಲೂ ಸಹ NDA ಅಭೂತಪೂರ್ವ ಜಯವನ್ನು ಗಳಿಸೋದ್ರ ಮುಖಾಂತರ 2028ರ ವಿಧಾನಸಭಾ ಚುನಾವಣೆಗೆ ಇದೊಂದು ದಿಕ್ಸೂಚಿಯಾದ ಚುನಾವಣೆ. ವಿಧಾನ ಪರಿಷತ್ 4 ಚುನಾವಣೆ ಆಗ್ತವೆ. ಅದರಾಗೂ ಆಗ್ನೇಯ ಪದವಿ ಕ್ಷೇತ್ರ BJPಯ ಮತ್ತು JDSನ NDAಯ ಭದ್ರಕೋಟೆ ಇದು. ಈ ಚುನಾವಣೆಯಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ, ಪದವೀಧರರ ಸಹಕಾರದಿಂದ ನಾವು ಇಡೀ ಚುನಾವಣೆಯನ್ನು ಗೆಲ್ತೀವಿ. ಗೆಲ್ಲೋದ್ರ ಮುಖಾಂತರ 2028ರಲ್ಲಿ ಭಾಜಪದ ಮತ್ತು JDSನ ನೇತೃತ್ವದ ಸರ್ಕಾರ ತರಲಿಕ್ಕೆ ಇದೊಂದು ಮುನ್ಸೂಚನೆ ಆಗುತ್ತೆ ಅಂತ ಹೇಳ್ತಾ, ಎಲ್ಲರೂ ಶಿಡ್ಲಘಟ್ಟದ ಎಲ್ಲ ಪದವೀಧರ ಬಂಧುಗಳು ಈ ಚುನಾವಣೆಯಲ್ಲಿ BJPನ JDSನ ಅಭ್ಯರ್ಥಿಯನ್ನು ನಾನು ಬೆಂಬಲಿಸಬೇಕಾಗಿ ವಿನಂತಿ ಮಾಡ್ತಾ, ನಿಮಗಳ ಜೊತೆಗೆ ನಿರಂತರವಾಗಿ ಸಂಪರ್ಕ ಮತ್ತು ಸಹಕಾರದಲ್ಲಿರ್ತೀನಿ. ಅದ್ರ ಜೊತೆಗೆ ನನಗೇನು ಬೇರೆ ಕಡೆ ಪ್ರವಾಸ ಮಾಡಿದಾಗ ಪದವೀಧರರ ಅಹವಾಲುಗಳನ್ನ ಕೇಳಿದಾಗ ನನಗೆ ಒಂದು ಅನಿಸ್ತು, ತುಂಬ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪದವೀಧರಿಗೆ ಓದಲಿಕ್ಕೆ ಈ ಲೈಬ್ರರಿಗಳು ಕೊರತೆ ಭಾಳ ಕಡೆ ಇದೆ, ಮಾಹಿತಿ ಕೊರತೆ ಇದೆ. ಹಾಗಾಗಿ ಈ ಚುನಾವಣೆ ನಂತರ ಮುಂದಿನ ಯುಗಾದಿ ಒಳಗೆ ನಮ್ಮ 5 ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮದೇ ಒಂದು ಸೋಮೇಶ್ವರ ಪ್ರತಿಷ್ಠಾನ ಅಂತ ಹೇಳಿದೆ. ನಮಗೆ ಸ್ಕೂಲ್ಸ್ ಇದೆ, ಕಾಲೇಜಸ್ ಇದೆ, ಹಾಗೆ ಒಂದು ಸೇವಾ ಸಂಸ್ಥೆ ಇದೆ ಪ್ರತಿಷ್ಠಾನ ಅಂತ. ಆ ಪ್ರತಿಷ್ಠಾನದ ಅಡಿಗೆ ಒಂದು 5 ಈ ಲೈಬ್ರರಿಗಳನ್ನ ಉಚಿತವಾಗಿ ಮಾಡಿಕೊಟ್ಟು ನಾವೇ ಮೇಂಟೈನ್ ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಚುನಾವಣೆ ಮುಗಿದು ನೆಕ್ಸ್ಟ್ ಮಾರ್ಚ್ ಒಳಗೆ ಯುಗಾದಿ ಬರುತ್ತೆ. ಯುಗಾದಿ ಒಳಗೆ ನಮ್ಮ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ, ನಮ್ಮ ಇಲ್ಲಿರ್ತಕ್ಕಂಥ ನಮ್ಮ MP ಸಾಹೇಬ್ರ ನೇತೃತ್ವದಲ್ಲಿ, ನಮ್ಮೆಲ್ಲ BJPಯ ಮತ್ತು JDS ತಂಡದ ನೇತೃತ್ವದಲ್ಲಿ ಒಂದು ಜಿಲ್ಲೆಯ ಪ್ರಮುಖ ಕೇಂದ್ರ ಚಿಕ್ಕಬಳ್ಳಾಪುರದ ಒಂದು ಈ ಲೈಬ್ರರಿ ಮಾಡೋದ್ರ ಮುಖಾಂತರ ನಮ್ಮ ಪದವೀಧರ ಬಂಧುಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ರೆಡಿ ಮಾಡ್ಕೊಳ್ಳೋಂಥ ಒಂದು ಉದ್ದೇಶ. ಅದ್ರ ಜೊತೆಗೆ